ಹಾಯ್ ಫ್ರೆಂಡ್ಸ್, ಇವತ್ತು ಮಿನಿ ಲಾಗ್ ಇದು ನೋಡಿ. ಜೋಳದ ಹೊಲ ಇದು. ಜೋಳದ ಒಳಗಡೆ ನಾನು ಟೀ ತೊಗೊಂಡು ಹೋಗ್ತಾಯಿದ್ದೀನಿ. ಆಳುಗಳು ಕೆಲಸ ಮಾಡ್ತಿದ್ದಾರೆ. ನಿಮ್ಗೆ ಫಸ್ಟ್ ಒಂದು ಸತಿ ತೋರಿಸಿದ್ದೆ, ನಾನು ಟೀ ತೊಗೊಂಡು ಹೋಗ್ತಾಯಿದ್ದೀನಿ ನೋಡಿ. ಫಸ್ಟ್ ಒಂದು ಸತಿ ತೋರಿಸಿದ್ದೆ, ಹುಳ್ಳಿ ಹೊಲದಲ್ಲಿ ಜೋಳ ಹಾಕಿದ್ದೀವಿ ನೋಡಿ ಅಂತ. ಅದೇ ಜೋಳನ ನಾವೀಗ ಮುರಿಸ್ತಾಯಿದ್ದೀವಿ ನೋಡಿ. ಈ ಥರ ಮುರಿದು ಲಾಟ್ ಹಾಕಬೇಕು ಒಂದು ಕಡೆ ನೋಡಿ. ಜೋಳದೊಳಗಡೆ ರೈತರು ಈ ಥರ ಎಲ್ಲ ಕಷ್ಟಪಡಲೇಬೇಕು. ಎಷ್ಟು ಸತ್ತೆ ಇದೆ ಅದರೊಳಗಡೆ, ಆವಿರುತ್ತೋ ಏನಿರುತ್ತೋ ಯೋಚನೆ ಮಾಡಿದೆ. 125ಕ್ಕೋಸ್ಕರ ಒಂದು ಮಧ್ಯಾಹ್ನವರೆಗೂ ಕೆಲಸ ಮಾಡಬೇಕು ನೋಡಿ. ಈ ಥರ ಜೋಳ ಎಲ್ಲ ಮುರಿದು ಹಾಕಬೇಕು. ಒಳಗಡೆ ಇದ್ದಾರೆ, ನಾನು ಟೀ ತೊಗೊಂಡು ಒಳಗಡೆ ಹೋಗ್ತಾಯಿದ್ದೀನಿ. ಈ ಥರ ಎಲ್ಲ ಲಾಟ್ ಹಾಕಿರ್ತಾರೆ ನೋಡಿ. ಎಷ್ಟು ಸತ್ತೆ ಇರುತ್ತೆ, ಅಲ್ಲಿ ಏನೂ ಕಾಣಲ್ಲ. ಜೀವನ ಮಾಡಬೇಕು ಅಂತ ಈ ಥರ ಎಲ್ಲ ಕಷ್ಟಪಡಲೇಬೇಕು. ಸಿಟಿಲಿರೋರು ಅಂತಾರೆ ಹಳ್ಳಿ ಜೀವನ ಬೆಸ್ಟ್ ಅಂತಾರೆ, ಹಳ್ಳಿಲಿರೋರು ಅಂತಾರೆ ಸಿಟಿ ಜೀವನ ಬೆಸ್ಟ್ ಅಂತ. ನೋಡಿ ಯಾವ್ದು ಬೆಸ್ಟು ಅಂತ ಹೇಳಿ ನೀವು ನೋಡಿ, ಯಾವ ಥರ ಇರುತ್ತೆ ಅಂತ ನೋಡಿ. ಈ ಥರ ಒಳಗಡೆ ಹೋದರೆ ಇಲ್ಲಿದ್ದಾರೆ ನೋಡಿ. ಟೀ ಕೊಟ್ಬಿಟ್ಟು ಅವ್ರಿಗೆ ನೋಡಿ ಯಾವ ಥರ ಮುರಿತಾರೆ ಅಂತ. ಟೀ ಕೊಡೋಕ್ಕೆ ಬಂದಿದ್ದೀನಿ. ಮುರಿದು ಹಾಕ್ತಿದ್ದಾರೆ. ಇವತ್ತು 3 ಜನ ಬಂದಿರೋದು. ನಿನ್ನೆ ಒಂದು 5 ಜನ ಬಂದಿದ್ದರು. ಇವತ್ತು 3 ಜನ ಬಂದಿರೋದು ಜೋಳ ಮುರಿಯೋಕ್ಕೆ. ಅದು ಮುರಿತಾ ಇದ್ದಾರೆ. ಯಾವ ಥರ ಮುರಿದಾಕ್ತಾರೆ ಅಂತ ತೋರಿಸ್ತೀನಿ ನೋಡಿ. ಆ ಥರ ಒಂದೊಂದರಲ್ಲೂ ಒಂದೊಂದನ್ನ ಮುರಿದು ಒಂದು ಕಡೆ ಹಾಕ್ತಾರೆ, ಲಾಟ್ ಹಾಕ್ತಾರೆ. ಆ ಲಾಟ್ನ ನಾವು ತುಂಬಿಸಿ ಬೇರೆ ಕಡೆ ಒಂದು ಕಡೆ ಹಾಕಿ ಮಿಷಿನಲ್ಲಿ ಬಿಡಿಸ್ತೀವಿ. ಇದು ಪ್ರೊಸೆಸ್ಸು. ಬಿಡಿಸಿದಾಗ ಕಾಳು ಥರ ಆಗುತ್ತೆ. ಅದನ್ನ ಒಣಗಿಸಿ ಕ್ವಿಂಟಲ್ಗಟ್ಟಲೆ ಮಾಡ್ತೀವಿ ನೋಡಿ. ಮುರಿದ್ಬಿಟ್ಟು ಹಾಕ್ತವ್ರೆ. ಅವ್ರಿಗೆ ಟೀ ಕೊಡೋಕ್ಕೆ, ಸ್ನ್ಯಾಕ್ಸ್ ಕೊಡೋಕ್ಕೆ ಅಂತ ಬಂದಿದ್ದೀನಿ ನೋಡಿ. ಎಂಥವರಾದರೂ ಹಳ್ಳಿಲಿ ಅಂದರೆ ಕಷ್ಟಪಡಲೇಬೇಕು ಅಲ್ವಾ. ಎಷ್ಟು ಜನ ಹಳ್ಳಿಲಿರೋರು ಕಷ್ಟಪಡದೆ ಯಾರು ಇರ್ತಾರೆ ಹೇಳಿ? ಎಲ್ಲರೂ ಕಷ್ಟಪಡ್ತಾರೆ. ಎಷ್ಟೇ ಬಿಸಿಲಾದರೂ ಕಷ್ಟಪಡ್ತಾರೆ. ಈಗ ಟೀ ಕುಡಿಯೋಕ್ಕೆ ಕೂತ್ಕೋತಾರೆ ಒಂದು ಕಡೆ ಬಂದು ನೋಡಿ. ಇದು ನನ್ನ ಲಾಗ್. ನನ್ನ ಲಾಗ್ ಇಷ್ಟ ಆದರೆ, ಶಾರ್ಟ್ ವಿಡಿಯೋ ಇಷ್ಟ ಆದರೆ ಸಪೋರ್ಟ್ ಮಾಡಿ, ಲೈಕ್ ಮಾಡಿ ನೋಡಿ. ಬಾಳೆಹಣ್ಣು ತೊಗೊಂಬಂದಿದೆ, ನುಪ್ಪಟ್ಟು ತೊಗೊಂಬಂದಿದೆ. ಬಾಳೆಹಣ್ಣು ಕೊಟ್ಟಿದ್ದೀನಿ, ತಿಂತಾಯಿದ್ದಾರೆ. ಟೀ ಬಿಟ್ಕೊಡ್ತೀನಿ ಈಗ. ಟೀ ಕುಡಿತಾರೆ ನೋಡಿ. ಟೀ ಬಿಡ್ತಾಯಿದ್ದೀನಿ ಲೋಟಕ್ಕೆ. ಇವರು ಕೆಲಸಕ್ಕೆ ಬಂದಿರೋರು ನಮ್ಮ ತೋಟಕ್ಕೆ. ಇವತ್ತಿನ ಲಾಗ್ ಇದು. ನಾಳೆ ನಮ್ಮ ತೋಟದಲ್ಲಿ ಇನ್ನೇನು ಕೆಲಸ ಮಾಡ್ತೀವಿ ಅಂತ ತೋರಿಸ್ತೀವಿ. ನಮ್ಮ ಮನೆಯವರು ಇಲ್ಲ, ನಮ್ಮ ಮನೆಯವರು ಇನ್ನೊಂದು ತೋಟದಲ್ಲಿ ಔಷಧಿ ಹೊಡಿತಿದ್ದಾರೆ, ಅದನ್ನು ತೋರಿಸ್ತೀನಿ. ಪ್ಲೀಸ್ ಸಪೋರ್ಟ್ ಮಾಡಿ, ನಮ್ಮನ್ನು ಬೆಳೆಸಿ. ಥ್ಯಾಂಕ್ ಯು.